Good morning, all of you. Welcome back to Raj Tutorials of Commerce, Hubli. Okay, ಇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಬಿಕಾಮ್ 4 ಸೆಮಿಸ್ಟರ್ಸ್ ಕ್ವಶನ್ ಪೇಪರ್ದ ಕ್ವಶನ್ ತಗೋತೀನಿ 2023 ಕ್ವಶನ್ಸ್ ಪೇಪರ್. ಓಕೆ, ಸೆಕ್ಷನ್ ಬಿ ದ ಲಾಸ್ಟ್ ಕ್ಲಾಸ್ ಒಳಗೆ ಕ್ವಶನ್ ನಂಬರ್ 4 ನಾ ಮಾಡಿಸಿದ್ದೆ. ಓಕೆ, ಅದರದ ವಿಡಿಯೋ ನಿಮ್ಗೆ ಆಲ್ರೆಡಿ ಅಪ್ಲೋಡ್ ಮಾಡಿರ್ತಿರ್ಬೋದು, ನೋಡ್ಕೋಬಹುದು. ಈಗ ಕ್ವಶನ್ ನಂಬರ್ 5 ಸೆಕ್ಷನ್ ಬಿ ದ ಕ್ವಶನ್ ತಗೊಂಡು 5 ಮಾರ್ಕ್ಸಿನ ಕ್ವಶನ್ಸ್. ಓಕೆ, ಚಲೋ ಈ ಕ್ವಶನ್ ಪೇಪರ್ದ ಕ್ವಶನ್ ನೋಡೋದು. ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್ ಕ್ಯಾಶ್ ಫ್ಲೋಸ್ ಅಂತ ನಾವು ಅಸ್ಯೂಮಿಂಗ್ ದ ಡಿಸ್ಕೌಂಟ್ ರೇಟ್ 8% ಅಂದ್ರೆ 8% ಡಿಸ್ಕೌಂಟ್ ರೇಟ್ ಇದು ಚಾರ್ಟ್ ಕೊಟ್ಟಿರ್ತಾನ. ನಾವು ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಕಂಡಿಬೇಕಂತ ನಾನು ನಿಮ್ಗೆ ಆಲ್ರೆಡಿ ರೆಗ್ಯುಲರ್ ಕ್ಲಾಸು ಹೇಳಿನ. ಫೈನ್ ಇಯರ್ ಕೊಟ್ಟಾನ, ಕ್ಯಾಶ್ ಫ್ಲೋಸ್ ಕೊಟ್ಟಾನ. ಕ್ಯಾಶ್ ಫ್ಲೋಸ್ ಮೀನ್ಸ್ ಕ್ಯಾಶ್ ಇನ್ಫ್ಲೋಸ್ ಐತದ, ಕ್ಯಾಶ್ ಇನ್ಫ್ಲೋಸ್ ಐತೆ. ಸೊ ಹೆಂಗೆ ಮಾಡ್ಬೇಕು ಸೊಲ್ಯೂಷನ್ ಇಲ್ಲಿ ನೋಡ್ಕೋರಿ. ಸೊಲ್ಯೂಷನ್ ಓಕೆ, 2023ನೇ ಕ್ವಶನ್ ಪೇಪರ್ದ ಸೊಲ್ಯೂಷನ್. ಹೆಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ. ಓಕೆ, ಪ್ರೆಸೆಂಟ್ ವ್ಯಾಲ್ಯೂ ಇಲ್ಲಿ ನೋಡ್ಕೋರಿ. ಫಸ್ಟ್ ಒನ್ ಇಯರ್ ಆಸ್ ಇಟ್ ಇಸ್ ತಗೋರಿ. 1 2 3 4 5 ಇಯರ್ಸ್. ಇಲ್ಲಿ ಕ್ಯಾಶ್ ಇನ್ಫ್ಲೋಸ್ ಕೊಟ್ಟಾನ. ಓಕೆ, ಅಂದ್ರೆ ಎಷ್ಟು ಕ್ಯಾಶ್ ಬಂತಂತೆ 1 ಇಯರ್ ಎಷ್ಟು ಬಂತ್ರಿ ಕ್ಯಾಶ್ ನಿಮ್ಗೆ 10,000. ಎರಡನೇ ವರ್ಷ 24,000. ಮೂರನೇ ವರ್ಷ 10,000. ನಾಲ್ಕನೇ ವರ್ಷ 12,000. ಐದನೇ ವರ್ಷ 8,000 ಬಂದೈತಿ. ಓಕೆ, ಸೊ ಇಷ್ಟು ಕ್ಯಾಶ್ ಇನ್ಫ್ಲೋಸ್ ಐತಿ. ದೆನ್ ನೆಕ್ಸ್ಟ್ ಬರ್ಕೋಬೇಕು ಪ್ರೆಸೆಂಟ್ ವ್ಯಾಲ್ಯೂ. ಏನು ಹೇಳ್ರಿ, ಪ್ರೆಸೆಂಟ್ ವ್ಯಾಲ್ಯೂ ಅಟ್ ದ ರೇಟ್ ಆಫ್ ಎಷ್ಟೈತಿ 8%. ಎಷ್ಟು ಪರ್ಸೆಂಟ್ 8% ಡಿಸ್ಕೌಂಟ್ ರೇಟ್. ಸೊ 8% ಡಿಸ್ಕೌಂಟ್ ರೇಟ್ ಐತಿ ಅಂದ್ರೆ ನಿಮ್ದು $1 ಒಂದು ವರ್ಷ ಆದ್ಮೇಲೆ ಅದ್ರ ವ್ಯಾಲ್ಯೂ ಎಷ್ಟಾಗ್ತೈತಿ 0.926. 2 ವರ್ಷ ಆದ್ಮೇಲೆ ಅದ್ರ ವ್ಯಾಲ್ಯೂ 0.857 ಆಗ್ತೈತಿ. 3 ವರ್ಷ ಬಿಟ್ಮೇಲೆ ನಿಮ್ದು $1 ವ್ಯಾಲ್ಯೂ ಎಷ್ಟಾಗ್ತೈತಿ 0.794. ಟೈಮ್ ವ್ಯಾಲ್ಯೂ ಆಫ್ ಮನಿ ಕೌಂಟ್ ಮಾಡ್ಬೇಕು, ಟೈಮ್ ವ್ಯಾಲ್ಯೂ ಆಫ್ ಮನಿ ಹಿಡಿಬೇಕಿಲ್ಲ. $1 4 ವರ್ಷ ಆದ್ಮೇಲೆ ಎಷ್ಟಾಗ್ತದೆ ವ್ಯಾಲ್ಯೂ 0.735. $1 ವ್ಯಾಲ್ಯೂ 5 ವರ್ಷಕ್ಕೆ ಅದ್ರ ವ್ಯಾಲ್ಯೂ $1 681 ಆಗಿರ್ತದೆ. ಅಂದ್ರೆ ಈಗ ನಿಮ್ಗೆ ರೊಕ್ಕ ಇದು ಬಂದೈತಿ, ಏನೈತಿ ಇಷ್ಟು ಬಂತಂದ್ರೆ ಈ ವ್ಯಾಲ್ಯೂ ಏನಾಗಿರ್ತೈತೆ ಅಂದ್ರೆ ಡಿಸ್ಕೌಂಟ್ ಆದ್ಮೇಲೆ ಈ ವ್ಯಾಲ್ಯೂ ಏನಾಗಿರ್ತದೆ ಅಂತ ಹೇಳಿ ಇದಕ್ಕೆ ನಾವು ಕರಿತೀವಿ ಪ್ರೆಸೆಂಟ್ ವ್ಯಾಲ್ಯೂ. ಓಕೆ, ಆಫ್ ಕ್ಯಾಶ್ ಫ್ಲೋ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಏನ್ ಹೇಳಿ ಕ್ಯಾಶ್ ಇನ್ಫ್ಲೋ. ಕ್ಯಾಶ್ ಇನ್ಫ್ಲೋಸ್, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಇಂಟು ಮಾಡ್ಬೇಕು. $10,000 ಇದ್ದಿದ್ದ ಇಂಟು 0.926 ಡಿಸ್ಕೌಂಟ್ ಆದ್ರೆ ಅದ್ರ ವ್ಯಾಲ್ಯೂ ಎಷ್ಟಾಗ್ತೈತಿ? ಎಷ್ಟಾಗ್ತೈತಿ 9,260 ಆಗ್ತೈತಿ. ಓಕೆ, ಅಂದ್ರೆ $10,000 ಇದ್ದಿದ್ದೆ ಒಂದು ವರ್ಷ ವ್ಯಾಲ್ಯೂ ಆದ್ಮೇಲೆ ಅದ್ರ ವ್ಯಾಲ್ಯೂ $99,760. ಅದ್ರ ವ್ಯಾಲ್ಯೂ ಕಡಿಮೆ ಹಾಕೊಂತ ಹೋಗ್ತೈತಿ ಮನಿ ವ್ಯಾಲ್ಯೂ. $24,000 ಇಂಟು 0.8257 ಇಂಟು ಮಾಡ್ರಿ ಎಷ್ಟು 568. ಓಕೆ, ನೆಕ್ಸ್ಟ್ ಒನ್ $10,000 ಇಂಟು 0.794. ದಿಸ್ ಇಂಟು ದಿಸ್ ಮಾಡ್ಕೊಂತ 7,940 ಡಿಸ್ಕೌಂಟ್ ಆಗಿ. $12,000 4 ವರ್ಷ ಆದ್ಮೇಲೆ ಅದ್ರ ವ್ಯಾಲ್ಯೂ ಏನಾಗಿರ್ತೈತಿ? $12,000 ವ್ಯಾಲ್ಯೂ ಏನಾಗಿರ್ತೈತಿ 8,820 ಆಗಿರ್ತೈತಿ. ಓಕೆ, 5 ವರ್ಷದ ಮೇಲೆ $8,000 ವ್ಯಾಲ್ಯೂ ಏನಾಗಿತ್ತು 5 ವರ್ಷದ ನಂತರ 5,448. ಇದ್ರದ್ದು ಟೋಟಲ್ ಮಾಡಿ. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಎಷ್ಟಾಗಿತ್ತು ನೋಡ್ಕೊಳ್ಳಿ. 52,036. 50,036. ಓಕೆ, ಇದು ಐತಲ್ಲ ಪ್ರೆಸೆಂಟ್ ವ್ಯಾಲ್ಯೂ. ಏನ್ ಹೇಳ್ರಿದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್ ಕ್ಯಾಶ್ ಫ್ಲೋಸ್ ಅಂತ ಏನ್ ಹೇಳ್ರಿದ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಶ್ ಫ್ಲೋಸ್. ಓಕೆ, ಕ್ಲಿಯರ್ ಐತ್ರಿ? ಇನ್ನು ಸದ್ಯ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಏನ್ ಕ್ಯಾನೋ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಕ್ಯಾಶ್ ಫ್ಲೋಸ್ ಕ್ಯಾನೋ. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಕ್ಯಾಶ್ ಫ್ಲೋ. ಸೊ ಇಲ್ಲಿ ಬರಿತೀನಿ ಕ್ಲಿಯರ್ ಆಗಿ. ಪ್ರೆಸೆಂಟ್ ವ್ಯಾಲ್ಯೂ cash flows means cash inflows. Okay, fine.
ಅಂದ್ರೆ ನೀವು ಯಾವುದೋ ಪ್ರಾಜೆಕ್ಟ್ ರೊಕ್ಕ ಹಾಕಿರಿ, ರೊಕ್ಕ ಬರತೈತಿ 1ನೇ ವರ್ಷ 2ನೇ ವರ್ಷ 3 ವರ್ಷ 5 ವರ್ಷ ರೊಕ್ಕ ಬರ್ತೈತಿ. ಸೊ ಅದರದ್ದು ಡಿಸ್ಕೌಂಟಿಂಗ್ ರೇಟ್ ತೆಗೆದ್ರೆ ಅದರದ್ದು ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟೈತಿ ಅಂತ ಕಂಡಿದ್ದೀವಿ ನಾವು. ಕ್ಲಿಯರ್ ಐತಿ? ಅಂದ್ರೆ ಎಕ್ಸಾಂಪಲ್ ನಾ ಒಂದು 50,000 ರೂಪಾಯಿ ಇನ್ವೆಸ್ಟ್ ಮಾಡಿ ಅಂತ ತಿಳ್ಕೊರಿ. ಎಷ್ಟು ಮಾಡೀನಿ? 50,000 ರೂಪಾಯಿ ಇನ್ವೆಸ್ಟ್ ಮಾಡಿ ಅಂತ ತಿಳ್ಕೊರಿ. ಸೊ ನನಗೆ ರೊಕ್ಕ ಬಂದಿದ್ದಷ್ಟು 52,036 ಅಂದ್ರೆ ನನಗೆ ಪ್ರಾಫಿಟ್ ಆಗಿರ್ತದೆ. ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಔಟ್ಫ್ಲೋ ಅಂತಾರೆ. ಹಾಕಿದ ಇನ್ವೆಸ್ಟ್ಮೆಂಟ್ ಅಂತ ಕೇಳ್ತಾರೆ 50,000 ರೂಪಾಯಿ ನಾವು ಪ್ರಾಜೆಕ್ಟು 50,000 ರೂಪಾಯಿ ಹಾಕಿ ಅಂತಿಕೋರಿ, ಔಟ್ಫ್ಲೋ ಹಾಕಿದ್ವಿ. ಔಟ್ಫ್ಲೋ ನನಗೆ ಬಂದಿದ್ದು ಇನ್ಫ್ಲೋ ಅಷ್ಟು 52,000 ಅಂತಿಕೋರಿ. ಉಳಿಕಿದ್ದ ಅಮೌಂಟ್ ಏನಿರುತ್ತೆ ಪ್ರಾಫಿಟ್ ಅಂತ, ಪಾಸಿಟಿವ್ NP ಅಂತೀವಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಅಷ್ಟೇ. ಕ್ಲಿಯರ್? ಅದು ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ರೆ ಅದು ಪಾಸಿಟಿವ್ ಆಗಿ. ಅಕಸ್ಮಾತ್ ನಾ ಹಾಕಿದ ರೊಕ್ಕ 60,000 ರೂಪಾಯಿ ಅಂತ ತಿಳ್ಕೊರಿ, ನನಗೆ ಬಂದಿದ್ದು ಎಷ್ಟು 52,000 ಅಂತ. ಅವಾಗ ನನಗೆ ಏನಾಯ್ತು ಅಂತೀನಿ, ನಾನಲ್ಲಿ ನಂಗೆ ಲಾಸ್ ಆಗಿತ್ತು ಅಂತ ಹೇಳ್ತೀನಿ, NP ಲಾಸ್. ಓಕೆ, ಸೊ ಇಷ್ಟಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿರೋ ಕ್ವಶನ್. ಕ್ಲಿಯರ್ ಆಯ್ತಾ? ಓಕೆ, ಸೊ ದಿಸ್ ಇಸ್ ದ 5 ಮಾರ್ಕ್ಸ್ ಕ್ವಶನ್ಸ್ ವಿ ಹ್ಯಾವ್ ಸಾಲ್ವ್ಡ್ ಫ್ರಮ್ ದ ಕ್ವಶನ್ ಪೇಪರ್. ಓಕೆ, ಸೊ ಕಾಪಿ ಮಾಡ್ಕೊರಿ. ನಿಮ್ಗೆ ಇನ್ ಕೇಸ್ ಏನಾದರೂ ಓಕೆ ಈ ಟೈಪ್ ನಾನು ಕ್ವಶನ್ಸನ್ನು ಯೂಟ್ಯೂಬ್ ಒಳಗೆ ಹಾಕ್ತಿರ್ತೀನಿ. ಓಕೆ, ಸೊ ಯಾರಿಗಾರ ಡೌಟ್ ಇದ್ರೆ ಓಕೆ, ಅಥವಾ ನಿಮಗೆ ಹೊಸದು ಯಾವುದಾದ್ರೂ ಕ್ವಶನ್ ಇತ್ತಂತಂದ್ರೆ ನನಗೆ ಆ ಕ್ವಶನನ್ನು ಇದ್ರೊಳಗೆ ಯೂಟ್ಯೂಬ್ ಒಳಗೆ ನೀವು ಕಮೆಂಟ್ ಮಾಡಿರಿ, ಯಾವ ಕ್ವಶನ್ ತೊಗೋಬೇಕು ನೆಕ್ಸ್ಟ್. ಸೊ ಆ ಕ್ವಶನ್ಸದ್ದು ಸೊಲ್ಯೂಷನ್ ನಾನು ನಿಮಗೆ ಬಿಡ್ತೀನಿ. ಓಕೆ, ಇಫ್ ಯು ಲೈಕ್ ದಿಸ್ ವಿಡಿಯೋಸ್ ಪ್ಲೀಸ್ ಕಮೆಂಟ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಇಟ್. ಓಕೆ, ಸೊ ಥ್ಯಾಂಕ್ ಯು. See you in the next class.